ನಿನ್ನೆ ದಿವಸ ಸಾಯಂಕಾಲ ಇಲ್ಲಿ ಗಣೇಶ ಮೆರವಣಿಗೆ ಹೋಗ್ಬೇಕಾದ್ರೆ ಹಳ್ಳಿಕಟ್ಟೆ ಹತ್ರ ಪ್ರೊವೊಕೇಟಿವ್ ಸ್ಪೀಚ್ ಹಿಂದಿನಿಂದಲೂ ಆಗಿದ್ದು ಪ್ರಯುಕ್ತ ಇಲ್ಲಿ ಸ್ವಲ್ಪ ಸಣ್ಣ ಹೋರಾಟ ಆಗಿದೆ. ಹೋರಾಟದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಮತ್ತು ಒಬ್ಬ ಸ್ಟಾಫ್ಗೆ ಆಗಿದೆ. ಆಮೇಲೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಲಾಠಿ ಪ್ರಹಾರ ಮಾಡಿ ಎಲ್ಲರೂ ಚದುರಿಸಿದ್ದಾರೆ. ಈ ಪ್ರಕರಣ 4 FIRಗಳು ದಾಖಲಾಗಿದೆ. ಅದರಲ್ಲಿ 30 ಜನನ ಈಗೆಲ್ಲ ಅರೆಸ್ಟ್ ಮಾಡಿ ಅದನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ವಿ. ಈ 4 ಪ್ರಕರಣ ತನಿಖೆಗಳನ್ನು ನಾವು ಇನ್ನ ತೀವ್ರಗತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ವಿ. ಮತ್ತು ಈಗ ದಾವಣಗೆರೆ ನಗರದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಮತ್ತು ಇದೇ ರೀತಿ ಬಂದೋಬಸ್ತನ್ನ ಇನ್ನೊಂದು ಸ್ವಲ್ಪ ದಿವಸ ಕಂಟಿನ್ಯೂ ಮಾಡಿ ನಂತರ ಈ 4 ಜನ FIRಲ್ಲಿ ಯಾರ್ಯಾರಿದ್ದಾರೆ ಆರೋಪಿಗಳು ಅವರೆಲ್ಲ ಪತ್ತೆ ಮಾಡೋ ಕೆಲಸ CCTV ಮೊಬೈಲ್ ಫುಟೇಜ್ಗಳು ಕೆಲವೆಲ್ಲ ಸಿಕ್ಕಿದ್ದಾವೆ. ಪತ್ತೆ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿ ಪ್ರಕ್ರಿಯೆ ಕಂಪ್ಲೀಟ್ ಮಾಡ್ತೀವಿ. ತಮ್ಮದು ಏನಾದರೂ ಪ್ರಶ್ನೆಗಳಿದ್ರೆ ಕೆಲವೊಂದು ಕಡೆ ಬಿಯರ್ ಬಾಟಲ್ಗಳೆಲ್ಲ ಸಂಗ್ರಹ ಮಾಡಿದ್ದಾರೆ, ಪೆಟ್ರೋಲಿಂಗ್ ಬಾಂಬ್ ಅದೇನು ಕಂಡು ಬಂದಿಲ್ಲ ನಮಗೆ. ಈಗ ಎಲ್ಲೂ ಕೂಡ ಆರ್ಸನ್ ಆಗಿ ಬೆಂಕಿ ಹತ್ತದಾಗಲಿ ಎಲ್ಲೂ ಕಂಡು ಬಂದಿಲ್ಲ ನಿನ್ನೆ. ಈಗ ಯಾರು ಬಿಯರ್ ಬಾಟಲ್ ಇಡ್ತಿದ್ರು ಅದೆಲ್ಲ CCTV ಫುಟೇಜ್ ಸಿಕ್ಕಿದೆ ನಮಗೆ. ಕೆಲವೊಂದೆಲ್ಲ ಮೊಬೈಲ್ ಫುಟೇಜ್ಗಳು ಇದ್ದಾವೆ. ನೋಡಿ ಅವ್ರಿಗೆ ಐಡೆಂಟಿಫೈ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಹೊರಗಡೆಯಿಂದ ಯಾರಾದರೂ ಬಂದಿದೆ ಇದುವರೆಗೆ ಅಂತ ಮಾಹಿತಿ ಇಲ್ಲ ರೀ. ಸತೀಶ್ ಪೂಜಾರಿ ಪ್ರೊವೊಕೇಟಿವ್ ಸ್ಪೀಚ್ ಆಲ್ರೆಡಿ FIR ದಾಖಲಾಗಿದೆ. ಅದ್ರ ಮುಂದಿನ ಕಾನೂನು ಪ್ರಕ್ರಿಯೆ ನಡೀತದೆ. ಅದೇ ರೀ, ಅವರು ಈಗ ಕೆಲವರು ವಕೀಲರು ಬಂದು ಈಗ ಅದನ್ನೇ ಕಂಪ್ಲೇಂಟ್ ಮಾಡಿದ್ರು ನನ್ನ ಹತ್ರ ಕೂಡ. ಅದು FIR ದಾಖಲಾಗಿದೆ. ಅದು ನಮ್ಮವ್ರ ಜೊತೆ ಮಾತಾಡಿ ಏನು ಪ್ರಕ್ರಿಯೆ ಮಾಡಿದ್ದಾರೆ, ಅದು ಸರಿಯಾಗಿ ಮಾಡಿದ್ದಾರೆ ಇಲ್ವಾ ಅದನ್ನ ನಾನು ವಿಚಾರ ಮಾಡಿ ಮುಂದಿನ ಕ್ರಮ ತಗೊಳ್ತೀನಿ. ಪಬ್ಲಿಕ್ ಯಾರಾದರೂ ಇಂಜೂರ್ ಆಗಿದೆ ಸರ್? ಪಬ್ಲಿಕ್ ಇದುವರೆಗೆ ಇಂಜೂರ್ ಆಗಿದ ಬಗ್ಗೆ ಎಲ್ಲೂ ನಮಗೆ ಮಾಹಿತಿ ಇಲ್ಲ. ಆದರೂ ಮೌಲ್ವಿ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಕಿವಿ ಹತ್ರ ಗಾಯ ಆಗಿದೆ ಅಂತ. ಅದೊಂದು FIR ಒಂದು ಆಗಿದೆ. ಒಟ್ಟು 30 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನ ಐಡೆಂಟಿಫೈ ಮಾಡೋ ಪ್ರಕ್ರಿಯೆ ಈಗ ಅಲ್ಲ ಟೀಮ್ಸ್ ನಮ್ದು CCTV ನೋಡಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಐಡೆಂಟಿಫೈ ಮಾಡಿದ ಪ್ರಕ್ರಿಯೆ ಮುಗಿದ ತಕ್ಷಣ ನಾವು ಬೇಕಾಗಿರೋರಿಗೆ ಅರೆಸ್ಟ್ ಮಾಡೋಕ್ಕೆ ಕ್ರಮ ತಗೊಳ್ತೀವಿ. ಟೊಮೊಟೊ ಕೇಸ್ 2 ಆಗಿದೆ, ಕಂಪ್ಲೇಂಟ್ ಕೇಸ್ 2 ಆಗಿದೆ. ಸ್ಥಳದಲ್ಲಿ ಈಗ ಅದೇ ರೋಡಲ್ಲಿ ಬಂದಿದೆ. ನಾನು ಅವಶ್ಯಕತೆ ಬಿದ್ದರೆ ಅಲ್ಲಿ ಏನು ಪರಿಶೀಲನೆ ಅವಶ್ಯಕತೆ ಬಿದ್ದರೆ ಭೇಟಿ ಮಾಡ್ತೀನಿ. ಇನ್ನು ಮತ್ತೊಂದಷ್ಟು ಗಣೇಶೋತ್ಸವಗಳಿದಾವೆ ಸರ್. ಅದೇ ಅದನ್ನೇ ಈಗ ನಮ್ಮ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಅದನ್ನೇ ಕೂಡ ಚರ್ಚೆ ಮಾಡಿದ್ವಿ. ಈಗ ಆಲ್ರೆಡಿ ಪ್ರತಿಷ್ಠಾಪನೆಗೊಂಡ ಗಣೇಶಗಳು ಈಗ ಆಲ್ರೆಡಿ ವಿಸರ್ಜನೆ ಮಾಡಬೇಕು. ಲಾಸ್ಟ್ ವಿಸರ್ಜನೆ ಅಕ್ಟೋಬರ್ 5ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. ಅದು ಅಕ್ಟೋಬರ್ 5ಕ್ಕೆ ಎಲ್ಲ ಸೂಕ್ತ ಬಂದೋಬಸ್ತ್ ಮಾಡಿ ಎಲ್ಲವನ್ನು ಗೌರವಯುತವಾಗಿ ವಿಸರ್ಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಆರೋಪಿಗಳ ಪತ್ತೆಗೆ ಎಷ್ಟು ಈಗ ಒಂದೊಂದು FIR ಒಂದೊಂದು ತಂಡ ಇದೆ. ಮೆರವಣಿಗೆಗೆ ಏನು ನಿರ್ಬಂಧ ಆ ಥರದ್ದು ಏನಿಲ್ಲ. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಹೌ ಸಿಚುವೇಶನ್ ಡೆವಲಪ್ಸ್. ಜನರಲ್ ಆಗಿ ಈಗ ಆಸ್ ಆನ್ ಡೇಟ್ ಪರಿಸ್ಥಿತಿ ಕಾಮ್ ಆಗಿದೆ. ಬಟ್ ಈ ಪ್ರೊವೊಕೇಟಿವ್ ಸ್ಪೀಚ್ ಮತ್ತೆ ಈ ಕಲ್ತುರಾಟದಿಂದ ಜನಗಳ ಮನಸ್ಸು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ನಮ್ಮದು ಅದು ಯಾವ ಅಭಿಪ್ರಾಯ ಜನಗಳ ಮನಸ್ಸುಗಳನ್ನ ಯಾವ ರೀತಿ ಸರಿ ಮಾಡಬೇಕು, ಪೀಸ್ ಕಮಿಟಿ ಮಾಡ್ಬೇಕು, ಏನು ಮಾಡಬೇಕು ಒಂದು ಸರಿ ಇದೆಲ್ಲ ತಣ್ಣಗಾದ ತಕ್ಷಣ ನಾವು ಪ್ರೊವೊಕೇಟಿವ್ ಸ್ಪೀಚ್ ಆದ್ಮೇಲೆ ಒಂದು 500-600 ಜನ ಒಟ್ಟಿಗೆ ಸೇರಿ ಮಾತಾಡಿದ್ರು ಈ ಏರಿಯಾದಲ್ಲಿ ಅಂತ ಮಾಹಿತಿ ಇದೆ. ನಿಜವಾ ಸರ್? ಪ್ರೊವೊಕೇಟಿವ್ ಸ್ಪೀಚ್ ಆದ್ಮೇಲೆ ಇಲ್ಲೆಲ್ಲ ಗುಂಪು ಕಟ್ಟಿ ಮಾತಾಡಿ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು ಇದೆ. ಅದು ಇದೆ. ಹೊರಗಡೆಯಿಂದ ಬಂದಿದ್ದ ಬಗ್ಗೆ ಮಾಹಿತಿ ಇಲ್ಲ ರೀ. ಆಲೇ ಉತ್ತರ ಹೇಳಿದ್ದಕ್ಕೆ ಪಕ್ಕ ತಾಲೂಕಿಂದ ಏನೋ ಬಂದ್ರು ಬಂದಿಲ್ಲ ಅಂದ್ರೆ ಇಷ್ಟು ಘಟನೆ ಆಗ್ತಿದ್ದಲ್ಲ ಸರ್. ಈ ಘಟನೆಗೆ ಏನು ಕಾರಣ ಆಯಿತು ಅದನ್ನ ಇನ್ವೆಸ್ಟಿಗೇಷನ್ ಮಾಡಕಂತಾರೆ. ನಾನು ಬೆಂಗಳೂರಿಂದ ಬಂದು ಇಲ್ಲಿ ಹೇಳಿದ್ರು ನಾನು ಬಂದಿಲ್ಲಿ ಕೂತ್ಕೊಂಡು ಫೋನಲ್ಲಿ ಕೇಳಿದ್ರೆ ಅರ್ಥ ಆಗೋದಿಲ್ಲ. ಇದು ಸ್ಥಳೀಯವಾಗಿ ಬಂದು ಸ್ಥಳೀಯರಿಗೆ 4-5 ಜನ ಮಾತಾಡಿ ಲೋಕಲ್ ಪತ್ರಿಕೆಯವ್ರಿಗೆ ಮಾತಾಡ್ಬೋದ್ರೆ ಅರ್ಥ ಆಗುತ್ತೆ ಅಂತ ನಾವು ಹೇಳುವುದು. ಪೂರ್ತಿ ಘಟನೆ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹ ಮಾಡಿ ನಾವು ಡಿಪಾರ್ಟ್ಮೆಂಟಲ್ಲಿ ಏನು ಕ್ರಮ ತಗೊಳ್ತೀವಿ. ಶಾಂತಿ ಸಭೆಗೆ ಹೇಳಿದ್ರು. ಶಾಂತಿ ಸಭೆಗೆ ಈಗ ಪರಿಸ್ಥಿತಿ ತಿಳಿಯಾದ ತಕ್ಷಣ ಮುಂಚೆನೂ ಶಾಂತಿ ಸಭೆ ನಡೀತಾನೆ ಇರ್ತದೆ. ಇಟ್ಸ್ ಫಾರ್ಮಾಲಿಟಿ ಅನ್ನೋಂಗೆ ಆಗ್ಬಿಡುತ್ತಾ ಅಂದ್ರೆ ಇವೆಲ್ಲ ನೋಡಿದ್ರೆ ಕೆಲವು ಕಡೆ ಶಾಂತಿ ಸಭೆ ಫಾರ್ಮಾಲಿಟಿ ಅಂತಾನು, ಕೆಲವು ಕಡೆ ಕಾಟಾಚಾರಕ್ಕೆ ಮಾಡಿದ್ದು ಉಂಟು, ಕೆಲವು ಕಡೆ ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದು ಉಂಟು. ಈ
ಕೆಲವು ಕಡೆ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ನಾವು ಯಾಕೆ ಪಾಸಿಟಿವ್ ಆಗಿ ಯಾಕೆ ನೋಡ್ಬಾರ್ದು? ಬಂದವರೇ ಬರ್ತಾರೆ, ಯಾರಿಗೆ ತಲುಪಬೇಕು ತಲುಪಲ್ಲ. ಇಲ್ಲಪ್ಪ, ಈಗ ಶಾಂತಿ ಸಭೆಗಳು ನೀವು ಹೇಳಿದ ರೀತಿಯೂ ಕಾಟಾಚಾರವಾಗಿ ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಸ್ಟೇಷನ್ಗಳಲ್ಲಿ ಕೆಲವು ಕಡೆ ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಹುಬ್ಬಳ್ಳಿನಲ್ಲಿ ಈಗ ತಾವು ಗಮನಿಸಿದಾಗೆ